ಮೋಟು ಪತ್ಲು ಈ ಹೆಸರು ಕೇಳಿದಾಗ ನಿಮ್ಗೆ ಏನ್ ನೆನಪಾಗುತ್ತೆ? ಮೋಟು ಒಬ್ಬ ದಡುತಿ ದೇಹದ ವ್ಯಕ್ತಿ, ಸಮೋಸ ಅಂದ್ರೆ ಅವನಿಗೆ ಪಂಚಪ್ರಾಣ. ಇನ್ನು ಪತ್ಲು ಅಂದ್ರೆ ಸಣಕುಲು ದೇಹದ ಆದ್ರೆ ಬುದ್ಧಿವಂತ ವ್ಯಕ್ತಿ. ಇವರಿಬ್ಬರ ಜೋಡಿಯೇ मोटू और पतलू की जोड़ी। मोटू और पतलू की जोड़ी। ಯಾರಿಗೆ ತಾನೇ ಈ ಕಾರ್ಟೂನ್ ಇಷ್ಟ ಇರೋದಿಲ್ಲ? ಮಕ್ಕಳಿಗೆ ಮಾತ್ರವಲ್ಲ, ದೊಡ್ಡವರನ್ನು ಮೋಡಿ ಮಾಡುವಂತ ಕೆಲವು ಕಾರ್ಟೂನ್ಗಳಲ್ಲಿ ಮೋಟು ಪತ್ಲು ಕೂಡ ಒಂದು. ಹಾಗಾದ್ರೆ ಈ ಮೋಟು ಪತ್ಲು ಕಾರ್ಟೂನ್ ಅಸಲಿ ಕಥೆ ಏನು? ಈ ಒಂದು ಕಾರ್ಟೂನ್ ಇಷ್ಟೊಂದು ಫೇಮಸ್ ಹೇಗಾಯ್ತು? ಬನ್ನಿ ತಿಳ್ಕೊಂಡ್ ಬರೋಣ. 2012 ಮೊದಲ ಬಾರಿಗೆ ನಿಕ್ಲೋಡಿಯನ್ ನಲ್ಲಿ ಮೋಟು ಪತ್ಲು ಕಾರ್ಟೂನ್ ಪ್ರಸಾರವಾಗಿತ್ತು. ಇವಾಗ ನಾವು ಒಂದಷ್ಟು ವರ್ಷಗಳು ಹಿಂದಕ್ಕೆ ಹೋಗೋಣ, ಅಂದ್ರೆ 1969. ಮಾಯಾಪುರಿ ಗ್ರೂಪ್ ನ ಆನಂದ್ ಪ್ರಕಾಶ್ ಬಜಾಜ್ ಮೊದಲ ಬಾರಿಗೆ ಒಂದು ಮ್ಯಾಗಝಿನ್ ನ ಪಬ್ಲಿಷ್ ಮಾಡ್ತಾರೆ. ಆ ಮ್ಯಾಗಝಿನ್ ನ ಹೆಸರು ಲೂಟ್ ಫೋರ್ಟ್. ಆ ಮ್ಯಾಗಝಿನ್ ಅಲ್ಲಿ ಕಾಮಿಡಿ ಪ್ಲಸ್ ನಾಲೆಡ್ಜ್ ನ ಮಿಕ್ಸ್ ಕಂಟೆಂಟ್ ಗಳು ಇರ್ತಾ ಇತ್ತು. ಈ ಮ್ಯಾಗಝಿನ್ ನ ಹೆಸರನ್ನು ಲೂಟ್ ಫೋರ್ಟ್ ಅಂತ ಇತ್ತು. ಆದ್ರೆ ಅದರಲ್ಲಿರೋ ಕ್ಯಾರೆಕ್ಟರ್ ಗಳೆಲ್ಲ ಸೇಮ್ ಟು ಸೇಮ್ ಮೋಟು ಪತ್ಲು ರೀತಿಯೇ ಇತ್ತು. ಅದರಲ್ಲಿ ಮೋಟು ಇದ್ದ, ಪತ್ಲು ಇದ್ದ, ಗಸಿಟರಾಮ್, ಡಾಕ್ಟರ್ ಜಟ್ಕಾ. 1960ರಿಂದ 1980 ತನಕ ಈ ಮ್ಯಾಗಝಿನ್ ನ ಸುಮಾರು 4 ಲಕ್ಷ ಪ್ರತಿಗಳು ಸೇಲ್ ಆಗಿತ್ತು. ಅದರಲ್ಲಿ ಇಂಗ್ಲಿಷ್ ಅವತರಣಿಕೆ 2,25,000 ಪ್ರತಿಗಳು ಸೇಲ್ ಆದ್ರೆ ಹಿಂದಿ ಭಾಷಾ ಅವತರಣಿಕೆಯ 1,75,000 ಪ್ರತಿಗಳು ಸೇಲ್ ಆಗಿತ್ತು. 2012 ಹೀಗೆ ತನ್ನದೇ ಒಂದು ವೇಗದಲ್ಲಿ ಸಾಕ್ತಾ ಇದ್ದ ಲೂಟ್ ಫುಟ್ ಮ್ಯಾಗಝಿನ್ ನ ಮೇಲೆ ನಿಕ್ಲೋಡಿಯನ್ ನ ಕಣ್ಣು ಬೀಳುತ್ತೆ. ಈ ಒಂದು ಕಾಮಿಕ್ ನ ಕಾರ್ಟೂನ್ ಮಾಡುವ ನಿರ್ಧಾರಕ್ಕೆ ಬಂದ ನಿಕ್ಲೋಡಿಯನ್ ಮಾಯಾಪುರಿ ಗ್ರೂಪ್ ಜೊತೆ ಒಪ್ಪಂದ ಮಾಡಿಕೊಳ್ಳುತ್ತೆ. 16 ಅಕ್ಟೋಬರ್ 2012ಕ್ಕೆ ಮೋಟು ಪತ್ಲುನ ಮೊದಲ ಎಪಿಸೋಡ್ ಪ್ರಸಾರವಾಗುತ್ತೆ. ಅದಕ್ಕೆ ಇಟ್ಟ ಹೆಸರು ಜಾನ್ ಬನೇಗಾ ಡಾನ್. ಅದುವರೆಗೂ ಕೇವಲ ಮ್ಯಾಗಝಿನ್ ಅಲ್ಲಿ ಮಕ್ಕಳಿಗೆ ಇಷ್ಟವಾಗಿದ್ದ ಕಾಮಿಕ್ ಈಗ ಟಿವಿನಲ್ಲಿ ಕಾರ್ಟೂನ್ ರೂಪದಲ್ಲಿ ಮಕ್ಕಳಿಗೆ ಮತ್ತಷ್ಟು ಇಷ್ಟವಾಗತೊಡಗಿತು. ಆ ಸಮಯದಲ್ಲಿ ಸಿಂಚನ್, ಡೊರೆಮನ್ ಅಂತ ಕಾರ್ಟೂನ್ಗಳು 2D ನಲ್ಲಿ ಪ್ರಸಾರವಾಗ್ತಾ ಇದ್ರೆ, ಮೋಟು ಪತ್ಲು ಕಾರ್ಟೂನ್ ಅನ್ನು ನಿಕ್ಲೋಡಿಯನ್ 3D ರೂಪದಲ್ಲಿ ಪ್ರಸಾರ ಮಾಡಿತ್ತು. ಆಗ ಪೋಗೋದಲ್ಲಿ 3D ರೂಪದಲ್ಲಿ ಬರ್ತಾ ಇದ್ದ ಒಂದೇ ಒಂದು ಕಾರ್ಟೂನ್ ಅಂದ್ರೆ ಅದು ಛೋಟಾ ಭೀಮ್. ಆ ಸಮಯದಲ್ಲಿ ಟಾಪ್ ನಲ್ಲಿದ್ದ ಕಾರ್ಟೂನ್ ಅದು. ಆದ್ರೆ ಯಾವಾಗ ಮೋಟು ಪತ್ಲು ಪ್ರಸಾರ ಆಯ್ತೋ ಒಂದು ರೀತಿಯಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಇದರ ವೇಗ ಹೇಗಿತ್ತು ಅಂದ್ರೆ ಟಾಪ್ ನಲ್ಲಿದ್ದ ಛೋಟಾ ಭೀಮನ್ನು ಸಹ ಹಿಂದಕ್ಕೆ ಹಾಕಿತ್ತು. ಈ ಕಾರ್ಟೂನ್ ಸಕ್ಸಸ್ಗೆ ಮುಖ್ಯವಾಗಿ ಕಾರಣವಾಗಿದ್ದು ಇದರ ಇಂಡಿಯನ್ ವೈಬ್. ಹೌದು, ಇದೊಂದು ಇಂಡಿಯನ್ ವೈಬ್ ಶೋ ಆಗಿತ್ತು. ಮೋಟು ಪತ್ಲುನ ಕ್ಯಾರೆಕ್ಟರ್ ಜೊತೆ ಮಕ್ಕಳು ತಮ್ಮನ್ನು ತಾವು ರಿಲೇಟ್ ಮಾಡಿಕೊಳ್ಳತೊಡಗಿದ್ರು. ಸಮೋಸ ಪ್ರಿಯ ಮೋಟು, ಅವನ ಬೆಸ್ಟ್ ಫ್ರೆಂಡ್ ಸಣಕಲ ಆದ್ರೆ ಬುದ್ಧಿವಂತ ಮೋಟುವಿನ ಆಪತ್ ಬಾಂಧವ ಪತ್ಲು, ಜೊತೆಗೆ ಗಸಿಟರಾಮ್. ತಮ್ಮ 20 ವರ್ಷಗಳ ಅನುಭವದ ಮೇಲೆ ಅಪಾರ ನಂಬಿಕೆ ಅವರಿಗೆ. ಅವಾಗವಾಗ ತಮ್ಮ ಅನುಭವದ ಬೋಧನೆಯನ್ನು ಮೋಟು ಪತ್ಲುಗೆ ಬೋಧಿಸ್ತಾ ಇರ್ತಾರೆ. ಡಾಕ್ಟರ್ ಜಟ್ಕಾ ತಮ್ಮ ಹೊಸ ಆವಿಷ್ಕಾರದಿಂದ ನ್ಯೂಟನ್ ಮತ್ತು ಐನ್ಸ್ಟೈನ್ ಅನ್ನು ಸಹ ಮೀರಿಸುವಂತ ಮಹಾಬುದ್ಧಿವಂತ ವ್ಯಕ್ತಿ. ಅವರು ಆವಿಷ್ಕಾರ ಮಾಡಿದಂತ ಯಂತ್ರಗಳು ಸಖತ್ತಾಗಿರ್ತಾ ಇತ್ತು. ಇನ್ನು ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ हिंदुस्तान की कसम, भारत माता की कसम, माय नेम इज चिंगम, इंस्पेक्टर चिंगम. ಹಾಗೆ ಮತ್ತೊಬ್ಬ ಜಾನ್ ದ ಡಾನ್. अरे दीवानो, मुझे पहचानो. मैं हूँ कौन? मैं हूँ कौन? कौन कौन कौन? ಜೊತೆಗೆ ಅವನ ಇಬ್ಬರು ಚಮಚಗಳು. ಅವರ ಹೆಸರು ನನಗೆ ನೆನಪಿಲ್ಲ, ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನಂಗಂತೂ ಡಾನ್ ಆಗಿ ಜಾನ್ ಕ್ಯಾರೆಕ್ಟರ್ ಸಖತ್ ಖುಷಿ ಕೊಡ್ತಾ ಇತ್ತು, ಛೋಟಾ ಡಾನ್. ಹಾಗೆ ಇನ್ನೊಂದು ಕ್ಯಾರೆಕ್ಟರ್ ಬಾಕ್ಸರ್ ಭಯ್ಯ. ಸೊ ಈ ಎಲ್ಲಾ ಕ್ಯಾರೆಕ್ಟರ್ಗಳ ಜೊತೆಗೆ ಈ ಶೋ ಸಖತ್ ಮಜವಾಗಿ ನಡೀತಾ ಇತ್ತು, ಇವಾಗ್ಲೂ ನಡೀತಾ ಇದೆ. ಈ ಒಂದು ಶೋ ಕೇವಲ ಟಿವಿನಲ್ಲಿ ಮಾತ್ರವಲ್ಲ, ಯೂಟ್ಯೂಬ್ ನಲ್ಲಿ, OTT ನಲ್ಲಿ ಕೂಡ ಪ್ರಸಾರವಾಗಿದೆ. ಹಾಗಾಗಿ ಈ ಶೋಗೆ ಇದುವರೆಗೂ ಡೌನ್ ಫಾಲ್ ಅನ್ನೋದೇ ಇಲ್ಲ. ಈ ಕಾರ್ಟೂನ್ ನ ಸಕ್ಸಸ್ಗೆ ಮುಖ್ಯವಾದ ಮತ್ತೊಂದು ಕಾರಣ ಅಂದ್ರೆ ಅದು ಲಾಕ್ಡೌನ್. ಲಾಕ್ಡೌನ್ ನಲ್ಲಿ ಮಕ್ಕಳದಷ್ಟೇ ಅಲ್ಲ, ಮನೆ ಮಂದಿಯ ಫೇವರೇಟ್ ಶೋ ಆಗಿತ್ತು ಮೋಟು ಪತ್ಲು. ಜೊತೆಗೆ ಮೋಟು ಪತ್ಲುವಿನ ಹಲವಾರು ಸಿನಿಮಾಗಳು ಕೂಡ ಬಂತು, ಅದು ಕೂಡ ಕಮಾಲ್ ಮಾಡಿತ್ತು. 10 ಜುಲೈ 2013ಕ್ಕೆ ಮೋಟು ಪತ್ಲು ಇನ್ ವಂಡರ್ಲ್ಯಾಂಡ್ ಅನ್ನೋ ಮೂವಿ ಬಂತು. ಅಲ್ಲಿಂದ ಮೊನ್ನೆ ತನಕ ಅಂದ್ರೆ 21 ಅಕ್ಟೋಬರ್ 2025 ತನಕ 37 ಸಿನಿಮಾಗಳು. ಇವಾಗಂತೂ ನನಗೆ ಕಾರ್ಟೂನ್ ನೋಡಲು ಪುರ್ಸೋತಿಲ್ಲ. ಆಗಾಗ ಮಕ್ಕಳು ನೋಡುವಾಗ ನನಗೂ ಅವ್ರ ಜೊತೆ ಮಕ್ಕಳಾಗೋ ಮನಸ್ಸಾಗುತ್ತೆ. ಇದಾಗಿತ್ತು ಮೋಟು ಪತ್ಲುವಿನ ಛೋಟಾ ಸಕ್ಸಸ್ ಸ್ಟೋರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮೋಟು ಪತ್ಲು ಕಾರ್ಟೂನ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ಕಮೆಂಟ್ ಮಾಡಿ. ಇನ್ನು ಮುಂದಿನ ವಿಡಿಯೋ ಸಿಂಚನ್ ಕಾರ್ಟೂನ್ ಬಗ್ಗೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆ ಕಾರ್ಟೂನ್ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಸಹ ಇದೆ. ಸೊ ನೆಕ್ಸ್ಟ್ ವಿಡಿಯೋ ಬರೋ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ನಮಸ್ಕಾರ.